ಮೇಷರಾಶಿಯವರು ಗ್ರಹಗತಿ ಚೆನ್ನಾಗಿಲ್ಲ, ಸಮಯ ಚೆನ್ನಾಗಿಲ್ಲ ಅಂತಾದಾಗ ಈ ದಿವಸ ಹಣ, ನಿಮ್ಮ ಗೌರವ ಎಲ್ಲವನ್ನ ಕಳ್ಕೊಳ್ತೀರಿ. ಅದಕ್ಕೆ ಕಾರಣ ನಿಮ್ಮ ಸ್ವಪ್ರತಿಷ್ಠೆ. ಅಂದರೆ ನಾನೇ ಎಲ್ಲವುದು ಅನ್ನುವಂತಹ ಭಾವನೆ ನಿಮಗೆ ಆ ರೀತಿಯ ತೊಂದರೆಯನ್ನು ಮಾಡಬಹುದು ಅನ್ನುವಂತಹ ಅರ್ಥ. ಸಂಪಾದನೆ ಮಾಡಿದಂತಹ ಹಣ, ಸಂಪಾದನೆ ಮಾಡಿದಂತಹ ಗೌರವ ಎಲ್ಲವೂ ಕೂಡ ಏನೋ ಒಂದು ರೀತಿಯಲ್ಲಿ ನಿಮಗೆ ಅವಮಾನವಾಗಿ ಅವೆಲ್ಲ ದೂರವಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಕುಟುಂಬ ಸದಸ್ಯರು ನಿಮ್ಮ ಯೋಜನೆಗಳಲ್ಲಿ ಮಾರ್ಗದರ್ಶನವನ್ನು ನೀಡಬಹುದು, ಆದರೆ ಅದನ್ನು ತಾಳ್ಮೆಯಿಂದ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರಬೇಕು ಅಂತಕ್ಕಂತಹದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ಸಲಹೆಗಳು ಅಥವಾ ನಿಮ್ಮ ಕೆಲಸಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ ನಿಮಗೆ ದೊರಕಬಹುದು ಅಂತ ಅರ್ಥ. ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನುವಂತಹ ಒಂದು ಯಾವುದೋ ಒಂದು ಭ್ರಮೆಯಲ್ಲಿ ನೀವಿರ್ತೀರಿ. ಭವಿಷ್ಯ ಉಜ್ವಲವಾಗಿರಬೇಕಾದ್ರೆ ನಮ್ಮ ಪರಿಶ್ರಮ ಏನು, ಹಿಂದಿನ ನಮ್ಮ ಯಾವ ಪರಿಶ್ರಮದಿಂದ ನಾವು ಎಷ್ಟರ ಮಟ್ಟಿಗೆ ಭವಿಷ್ಯವನ್ನು ನಾವು ಕಟ್ಕೊಂಡಿದ್ದೀವಿ ಅನ್ನುವಂಥದ್ದೆಲ್ಲವೂ ಕೂಡ ಮುಖ್ಯವಾಗುತ್ತೆ. ಹೊಸ ವ್ಯಾಪಾರದಿಂದ, ಹೊಸ ವ್ಯವಹಾರದಿಂದ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ನಿಮ್ಮ ಮನಸ್ಸು ಸ್ಥಿರವಾದಂತಹ ನಿರ್ಧಾರಗಳನ್ನು ಬದಲಿಸಿದರೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ಸ್ಥಿರವಾದ ನಿರ್ಧಾರ ಅಂತಂದರೆ ಇದು ಎಷ್ಟು ದಿವಸ ಆದರೂ ಹೀಗೆ ಅನ್ನುವಂತಹ ಭಾವನೆಯಲ್ಲೇ ಇದ್ದರೆ, ಆ ಬದಲಾವಣೆಗಳಾಗದೇ ಇದ್ದರೆ ಕಷ್ಟ ಸಾಧ್ಯವಾದೀತು ಅಂತ ಅರ್ಥ. ಮೊಂಡುತನ ಅಥವಾ ಹಠತ್ ಸ್ವಭಾವ ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ಆ ಹಠವನ್ನು ದೂರ ಮಾಡಿಕೊಂಡ್ರೆ, ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿಗೆ ಬದಲಾದರೆ ಅನುಕೂಲವಾಗುತ್ತೆ ಎನ್ನುವಂತಹ ಅರ್ಥ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮಕ್ಕಳಿಗೆ ಹೆಚ್ಚು ಹೆಚ್ಚು ನಿಯಮಗಳನ್ನು ಹಾಕಿ ಅವರ ಎಲ್ಲ ಕೆಲಸಗಳಿಗೆ ಅಡ್ಡಿಪಡಿಸಬೇಡಿ. ಅವರು ತಪ್ಪು ಮಾರ್ಗವನ್ನು ಹಿಡಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದಾರಿಯನ್ನು ತಪ್ಪಬಹುದು. ಆಗಲೂ ಕೂಡ ಮನಸ್ಸಿಗೆ ನೋವನ್ನು ಪಟ್ಕೊಳ್ಳುವಂಥವ್ರು, ಕಷ್ಟಪಡುವಂಥವ್ರು ನೀವೇ ಆಗ್ತೀರಿ ಅನ್ನುವಂಥದ್ದು ಗೊತ್ತಿರಲಿ. ಹೆಣ್ಣು ಮಕ್ಕಳ ದ್ರವ್ಯ ಅಥವಾ ಆಭರಣ ಏನೋ ಒಂದು ರೀತಿಯಲ್ಲಿ ತೊಂದರೆಗೆ ಈಡಾಗುವಂಥದ್ದು, ಅಂದರೆ ಕಳ್ಳತನವಾಗಬಹುದು ಅನ್ನುವಂತಹ ಅರ್ಥ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಲೇಖಕರಿಗೆ, ಸಂಶೋಧಕರಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಯಾವುದೋ ಒಂದು ರೀತಿಯ ಗೌರವವಾಗಲಿ ಅಥವಾ ಆಗಬೇಕಾದಂತಹ ಕೆಲಸಗಳಾಗಲಿ ಆಗದೇ ಇರುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಮಾರ್ಗಗಳನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಮಕ್ಕಳನ್ನು ಆದಷ್ಟು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟು ಅವರನ್ನು ಕಾಯ್ತಾ ಇರಬೇಕು. ನಿಯಮಗಳನ್ನು ವಿಧಿಸಿ ಹಾಗೇ ಅವರನ್ನು ಹಿಡಿದಿಟ್ಕೊಂಡ್ಬಿಡ್ತೀವಿ ಅಂತಂದರೆ ಅದು ತಪ್ಪಾದೀತು. ಗೊಂದಲ ಹೆಚ್ಚು ಸೃಷ್ಟಿಯಾಗ್ತಕ್ಕಂತಹ ಸಾಧ್ಯತೆ ಈ ದಿವಸ ಕಾಣ್ತಾ ಇದೆ. ಮಕ್ಕಳಿಗೆ ಸಿಟ್ಟು ಬರುವುದಕ್ಕೆ, ವೈರತ್ವ ಮೂಡೋದಕ್ಕೆ, ದ್ವೇಷ ಹುಟ್ಟೋದಕ್ಕೆ ಕಾರಣ ಆಗಬೇಡಿ ಅಂತಕ್ಕಂಥದ್ದು. ಸತ್ಯ ಶೋಧನೆಯನ್ನು ಮಾಡಿ ಯಾವುದು ನಿಜ ಅನ್ನುವಂಥದ್ದು ಗೊತ್ತಾಗಲಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂತಹ ದಿವಸ ಇದು. ಅದೃಷ್ಟ ನಿಮ್ಮದು ಆಗಿರಬೇಕಾಗಿದ್ದರೆ ಅನಗತ್ಯವಾದಂತಹ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬಾರ್ದು. ಹಾಗೆ ಬೇರೆಯವರ ಮೇಲೆ ಏನೋ ಒಂದು ರೀತಿಯ ಪ್ರಭುತ್ವವನ್ನು ಸಾಧಿಸೋದಕ್ಕೆ ಮುಂದಾಗಬಾರ್ದು ಅನ್ನುವಂಥದ್ದು. ಯಾವಾಗ ಆ ರೀತಿ ಎಲ್ಲ ಬದಲಾವಣೆಗಳನ್ನು ನೀವು ಮಾಡಿಕೊಳ್ತೀರಿ, ಆಗ ನಿಮ್ಮ ಜೀವನ ಅಥವಾ ನಿಮ್ಮ ಇಂದಿನ ವ್ಯವಹಾರಗಳು ಬಹಳ ಸಮಾಧಾನಕರವಾಗಿ ನಡೀತಕ್ಕಂಥದ್ದಾಗುತ್ತೆ. ಸಂಗೀತ, ಮನೋರಂಜನೆ ಇತ್ಯಾದಿಗಳಲ್ಲಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ನಿರೀಕ್ಷೆ ಮಾಡಿದಂತಹ ಲಾಭ ಅಥವಾ ಹಣ ನಿಮ್ಮ ಕೈ ಸೇರುವುದಿಲ್ಲ. ಆಗ ಸ್ವಾಭಾವಿಕವಾಗಿ ಒಂದಷ್ಟು ಸಿಟ್ಟು ಬರುವಂಥದ್ದು ಅಥವಾ ಬೇರೆ ಬೇರೆ ಆಲೋಚನೆಗಳು ಮನಸ್ಸಿನಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ನಡೆಯುತ್ತೆ. ಬೇರೆಯವರಿಗೆ ಸಲಹೆ, ಸೂಚನೆ ಇತ್ಯಾದಿಗಳನ್ನು ಕೊಡ್ತಕ್ಕಂತಹ ಸಮಯ. ಆದರೆ ವ್ಯಕ್ತಿಯನ್ನು ನೋಡಿ, ಸಂದರ್ಭವನ್ನು ನೋಡಿ ನಿಮ್ಮ ಸಲಹೆಯನ್ನು ಕೊಡಿ ಅನ್ನುವಂಥದ್ದು ಕಿವಿ ಮಾತು. ಉತ್ತಮವಾದಂತಹ ಭೋಜನ ಆಗಬಹುದು, ಲೌಕಿಕವಾದಂತಹ ಸುಖ ನಿಮ್ಮದಾಗ್ತಕ್ಕಂತಹ ದಿವಸ. ಕಾರ್ತವೀರ್ಯಾರ್ಜುನ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ.
ಕರ್ಕಾಟಕ ರಾಶಿ ಎಲ್ಲ ವಿಚಾರಗಳಲ್ಲೂ ಕೂಡ ಸಮಾಧಾನವಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆತುರವಾದಂತಹ ನಿರ್ಧಾರದಿಂದ ಯಾವ ಪ್ರಯೋಜನವೂ ಇಲ್ಲ, ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು ಅನ್ನುವಂಥದ್ದನ್ನು ತಿಳಿಬೇಕು. ಆತುರವಾದಂತಹ ನಿರ್ಧಾರಗಳಿಂದ ಆಗಬೇಕಾದಂತಹ ಒಳ್ಳೆಯ ಕೆಲಸಕ್ಕೆ ಅಡ್ಡಿಯಾಗುತ್ತೆ. ಜೊತೆಗೆ ಒಂದಷ್ಟು ಕೈ ಹಿಡಿದಂತಹ ಕೆಲಸಗಳಲ್ಲೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ನಿಮ್ಮ ಸಮಸ್ಯೆ ಮತ್ತು ನಿಮ್ಮ ದೌರ್ಬಲ್ಯ ಇವುಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಯಾವ ವಿಷಯದಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲು ಚೆನ್ನಾಗಿ ಗುರುತಿಸಬೇಕು. ಜೊತೆಗೆ ನಿಮ್ಮ ದೌರ್ಬಲ್ಯ ಏನು ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದಾಗತ್ತೆ. ದೂರಿನ ಅಥವಾ ದೂರದಲ್ಲಿ ಇರತಕ್ಕಂತಹ ಸಂಬಂಧಿಕರ ಜೊತೆಯಲ್ಲಿ ಜಗಳ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಮನೆಯಲ್ಲಿ ಅಶುಭವಾದಂತಹ ವಾತಾವರಣ, ಏನೋ ಒಂದು ರೀತಿಯ ಗೊಂದಲ, ಯಾವ ನಿರ್ಧಾರಕ್ಕೂ ಬರೋದಕ್ಕಾಗ್ತಾ ಇಲ್ಲ. ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು, ಸರಿಯಾದಂತಹ ನಿರ್ಣಯವನ್ನು ಮಾಡಬೇಕು ಅಂತ ಅಂದುಕೊಳ್ತೀರಿ ಅಷ್ಟೇ ಹೊರತು ಯಾವುದೂ ಕೂಡ ಕೈಗೂಡುವಂತಹದ್ದಾಗೋದಿಲ್ಲ. ನಿಮಗಿಂತ ಬಲವಾಗಿರ್ತಕ್ಕಂಥವರ ಜೊತೆಯಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಬಲೀಯಸಿ ಸ್ಪರ್ಧಾ ಅನ್ನುವಂಥದ್ದು ನಮ್ಮ ಅವನತಿಗೆ ಕಾರಣವಾಗತ್ತೆ ಅಂತ ಹೇಳಿ ಸುಭಾಷಿತಕಾರರು ಹೇಳ್ತಾರೆ. ಆ ರೀತಿ ಬೇರೆಯವರ, ಎದುರಾಳಿಗಳ ಅಥವಾ ಶತ್ರುಗಳ ಅಥವಾ ನಮಗೆ ವಿರುದ್ಧವಾಗಿರ್ತಕ್ಕಂಥವರ ಬಲಾಬಲಗಳನ್ನು ತಿಳಿದು ನಾವು ಎಲ್ಲದಕ್ಕೂ ಕೂಡ ಮುಂದಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ತಕ್ಷಣದಲ್ಲಿ ಯಾವುದೇ ಕೆಲಸಗಳು ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಈ ದಿವಸ ಸೋಲಾಗತ್ತೆ ಅನ್ನುವಂತಹ ಸೂಚನೆ. ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಲಿ. ಸಿಂಹರಾಶಿ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು, ವ್ಯವಹಾರಗಳನ್ನು ನಿಭಾಯಿಸಬೇಕು. ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ಒಂದಷ್ಟು ತೊಂದರೆಗೆ ಕಾರಣವಾಗುತ್ತೆ. ಕೆಲವರಿಗೆ ಆ ವಿವೇಚನೆ ಇರೋದಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಾವು ಏನೋ ಗಳಿಸಿಬಿಡ್ತೀವಿ, ಏನೋ ಸಾಧನೆಯನ್ನು ಮಾಡ್ತೀವಿ, ಜಯವನ್ನು ಹೊಂದುತ್ತೀವಿ ಅಂತಕ್ಕಂತಹ ಭ್ರಮಾಲೋಕದಲ್ಲಿರ್ತಾರೆ. ಅಂಥವರಿಗೆ ತಕ್ಕ ಪಾಠ ಆಗುವಂತಹ ದಿವಸ ಇದಾಗುತ್ತೆ. ಮಕ್ಕಳು ಅಗತ್ಯವಾಗಿ ಪೋಷಕರ ಮಾತನ್ನು ಕೇಳಬೇಕು. ಇಲ್ಲದೇ ಇದ್ದರೆ ತೊಂದರೆಯನ್ನು ಅನುಭವಿಸ್ತೀರಿ. ಆನಂತರದಲ್ಲಿ ನಿಮ್ಮ ಮಾತನ್ನು ಕೇಳಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಳ್ಳುವಂತಹ ಪರಿಸ್ಥಿತಿ, ಸಮಯ ಮೀರಿ ಹೋಗಿರುವಂಥದ್ದು. ತಂದೆ ಮಕ್ಕಳ ಮಧ್ಯದಲ್ಲಿ, ವಿದ್ಯಾರ್ಥಿಗಳು ಶಿಕ್ಷಕರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮುನಿಸು ಬರಬಹುದು. ಅಂದರೆ ಜಗಳಕ್ಕೆ ಕಾರಣ ಆಗಬಹುದು. ಅಥವಾ ಉಪಾಧ್ಯಾಯರು ಹೇಳಿದ್ದನ್ನು ಮಕ್ಕಳು ಕೇಳದೇ ಇರ್ಬೋದು, ತಂದೆಯವರು ಅಥವಾ ಪೋಷಕರು ಹೇಳಿದ್ದನ್ನು ಮಕ್ಕಳು ಕೇಳದೇ ಇರಬಹುದು, ಅಥವಾ ಮಕ್ಕಳು ಹೇಳುವುದಕ್ಕೆ ಹೊರಟಿರತಕ್ಕಂತಹ ವಿಚಾರದ ಬಗ್ಗೆ ಅಪಾರ್ಥವನ್ನು ಮಾಡಿಕೊಂಡಂತಹ ಹಿರಿಯರು ಅದನ್ನು ಒಪ್ಪದೇ ಇರಬಹುದು. ಹೀಗೆಲ್ಲ ವೈಮನಸ್ಯಕ್ಕೆ ಅದು ಕಾರಣವಾಗುತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡದ ಸೂಚನೆ ಇದೆ. ತುಂಬ ಎಚ್ಚರಿಕೆಯನ್ನು, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾದಂಥದ್ದು. ಸುಳ್ಳು ಹೇಳ್ತಕ್ಕಂಥವ್ರಿಗೆ ಈ ದಿವಸ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು. ಕೆಲವರಿಗೆ ಯಾವುದೋ ಒಳ್ಳೆಯ ಸಮಯ ಇದ್ದು ಆ ಕ್ಷಣದಲ್ಲಿ ಪಾರಾಗಬಹುದು. ಆದರೆ ಯಾವತ್ತೂ ಸುಳ್ಳು ಹೇಳೋರಿಗೆ ಒಂದಲ್ಲ ಒಂದು ದಿವಸ ಶಿಕ್ಷೆ ಅಂತಕ್ಕಂಥದ್ದು ಇರುತ್ತೆ. ಆದರೆ ನಿಮ್ಮ ರಾಶಿಗೆ ಈ ದಿವಸ ತತ್ಕ್ಷಣದಲ್ಲೇ ಅದರ ಪ್ರಭಾವ, ಪರಿಣಾಮ, ಫಲಿತಾಂಶ ಅಲ್ಲೇ ಸಿಕ್ಕುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆಯಾಗ್ತಕ್ಕಂತಹ ದಿವಸ. ಕಾರಣ, ನಿಮ್ಮ ಓದಿನ ವಿಚಾರವನ್ನು ಬಿಟ್ಟು ಬೇರೆ ಚಟುವಟಿಕೆಗಳಲ್ಲಿ ನೀವು ತಲ್ಲೀನರಾಗಿರಬಹುದು. ಅದಕ್ಕೆ ಆಸಕ್ತಿ ಹೆಚ್ಚಾಗಬಹುದು. ಇದರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಅಥವಾ ಪಠನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಅನೇಕರಿಗೆ ತಮ್ಮ ನೌಕರಿಯ ಬಗ್ಗೆ ಅಸಮಾಧಾನ ಅಥವಾ ತಮ್ಮ ಕೆಲಸದ ಬಗ್ಗೆ ಸಮಾಧಾನ ಇಲ್ಲದಲೇ ಈ ಕೆಲಸವೇ ಬೇಡ ಅನ್ನುವಂತಹ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಅಥವಾ ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು, ಈ ರೀತಿಯ ನಿರ್ಧಾರಗಳಿಗೆ ಮುಂದಾಗುವಂಥದ್ದಾಗತ್ತೆ. ನಿಮ್ಮ ನಿರೀಕ್ಷೆಗಳು ತುಂಬ ಇರುತ್ತೆ. ಆದರೆ ದುರಾದೃಷ್ಟ, ಯಾವ ನಿರೀಕ್ಷೆಗಳು ಕೂಡ ಕೈಗೂಡುವುದಿಲ್ಲ ಅನ್ನುವಂಥದ್ದು ಬೇಸರಕ್ಕೆ ಕಾರಣವಾಗುತ್ತೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿಗೆ ಪರಿಸ್ಥಿತಿ ಆರ್ಥಿಕವಾಗಿ ತುಂಬ ಗಂಭೀರವಾದಂಥದ್ದಾಗತ್ತೆ. ಬಹಳ ಪ್ರಾಮಾಣಿಕವಾದಂತಹ ಕೆಲಸವನ್ನು ಮಾಡುವಂತಹ ಸಂಕಲ್ಪ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಬಹುದು. ಟೀಮ್ ವರ್ಕ್ ಅಂತ ಹೇಳಿ ಏನು ಮಾಡ್ತಾರೆ ಅಂಥವರಿಗೆ
ಶುಭ ಇರುವಂತಹದ್ದು. 4-6 ಜನ ಒಟ್ಟಿಗೆ ಸೇರಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಯಾರದ್ದೋ ಒಬ್ಬರ ಅದೃಷ್ಟ ತುಂಬ ಉತ್ಕೃಷ್ಟವಾಗಿದ್ದರೆ ಅದರಿಂದ ಜೊತೆಯಲ್ಲಿರ್ತಕ್ಕಂಥವರಿಗೂ ಕೂಡ ಒಂದಷ್ಟು ಸಹಾಯವಾದೀತು ಅನ್ನುವಂಥದ್ದು. ಕೆಟ್ಟ ವಾರ್ತೆ ಅಥವಾ ಕೆಟ್ಟ ವಿಚಾರಗಳು ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರತಕ್ಕಂತಹ ದಿವಸವಾಗುತ್ತೆ. ಏನೇ ಮಾಡಿದರೂ ಕೂಡ ಸರಿತಪ್ಪುಗಳ ವಿವೇಚನೆಯನ್ನು ನಾವಿಟ್ಟುಕೊಂಡು ಯೋಚನೆಯನ್ನು ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಆರ್ಥಿಕವಾಗಿ ಲಾಭ ಇದೆ. ಏನೇ ಲಾಭ ಇದ್ದರೂ ಕೂಡ ಸರಿಯಾದಂತಹ ಲೆಕ್ಕಾಚಾರ ಇಲ್ಲದೆ ನಷ್ಟದ ಪರಿಸ್ಥಿತಿಯನ್ನು ನೋಡಬೇಕಾದಂಥದ್ದು. ವಿಪರೀತವಾದಂತಹ ಖರ್ಚು, ಅನಗತ್ಯವಾದಂತಹ ಖರ್ಚು, ದುಂದುವೆಚ್ಚ ಇತ್ಯಾದಿಗಳೆಲ್ಲವೂ ಕೂಡ ನಿಮ್ಮ ಆದಾಯವನ್ನೇ ನುಂಗು ಹಾಕತಕ್ಕಂತಹ ಕೆಲಸ ಅಲ್ಲೇ ಆಗತ್ತೆ. ನಿಮ್ಮ ಆಲೋಚನೆ, ನೀವಿರ್ತಕ್ಕಂತಹ ವಾತಾವರಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಏನು ಬಂದರೂ ಕೂಡ ನಾನು ಅದನ್ನೆಲ್ಲವನ್ನು ತಡ್ಕೊಳ್ತೀನಿ, ಎದುರಿಸ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಏನಿದೆ ಅದು ನಿಮ್ಮ ತನವನ್ನು ಗಟ್ಟಿ ಮಾಡ್ತಕ್ಕಂಥದ್ದಾಗತ್ತೆ. ಸಮಯಕ್ಕೆ ಮಹತ್ವ ನೀಡ್ತಕ್ಕಂಥದ್ದು, ದೃಢವಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು, ಇದನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಬೇಕು. ಇದು ಯಾವುದೂ ತಪ್ಪಲ್ಲ. ಸಮಯಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂತಹದ್ದು ನಿಜವಾಗಲೂ ಬಹಳ ಒಳ್ಳೆಯದು. ಹಾಗೇ ಸರಿಯಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದರೆ ಇದರಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿ ಆಗ್ತಾ ಇದೆ ಅಂತಾದರೆ ಸ್ವಲ್ಪ ಮಟ್ಟಿಗೆ ಅನುಸರಿಸ್ಕೊಳ್ತಕ್ಕಂತಹ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಅದು ಬಹಳ ಒಳ್ಳೆಯದಾಗಿರುತ್ತೆ ಅಂತ ಅರ್ಥ. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅವರುಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ದಲೆ ನಿಮ್ಮ ವ್ಯವಹಾರದಲ್ಲಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ಏನೋ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅಥವಾ ಅಸಮಾಧಾನಕರವಾದಂತಹ ವಾತಾವರಣವನ್ನು ನೀವು ಎದುರಿಸಬೇಕಾಗತ್ತೆ ಅನ್ನುವಂಥದ್ದು. ಅವಿವಾಹಿತರ ಕಷ್ಟಗಳನ್ನು ಕೇಳುವಂಥವರೇ ಇಲ್ಲ. ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯಾವ ಸ್ವತಂತ್ರವೂ ಇಲ್ಲ. ಈ ರೀತಿಯ ಸಮಸ್ಯೆಯಲ್ಲಿ ಒಂದು ಒದ್ದಾಟವನ್ನು ಮಾಡಬೇಕಾದಂಥದ್ದು. ಗುರುಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಸದ್ಗುರುಗಳ ಅನುಗ್ರಹ ನಿಮಗಾಗಲಿ. ಆ ಒಂದು ಗುರುವಿನ ಅನುಗ್ರಹದಿಂದ ಎಲ್ಲ ಕಡೆಗಳಲ್ಲೂ ಕೂಡ ರಕ್ಷಣೆ ಸಿಕ್ಕಲಿ. ನಿಮ್ಮ ಸಂಕಲ್ಪಗಳು ಸತ್ಸಂಕಲ್ಪಗಳಾಗಿ ಪರಿವರ್ತನೆಯಾಗಿ ಈಡೇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಸವಾಲುಗಳು ಎದುರಾಗ್ತಕ್ಕಂತಹ ದಿವಸ ಇದು. ಅನಗತ್ಯವಾದಂತಹ ವಿಚಾರದಲ್ಲಿ ಚರ್ಚೆಯನ್ನು ಮಾಡಿ ಕಾಲಹರಣ ಮಾಡ್ತೀನಿ. ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ, ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ಸಂದರ್ಭಗಳು ಬೇಕಾದಷ್ಟಿರುತ್ತೆ. ಆದರೆ ಅದೆಲ್ಲವನ್ನು ಮರೆತು ವಿನಾಕಾರಣ ಸಮಯವನ್ನು ಹರಣ ಮಾಡ್ತಕ್ಕಂಥದ್ದಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಪ್ರಯಾಣ ಮಾಡಬೇಕಾದಂತಹ ಒಂದು ಸಂದರ್ಭವೂ ಕೂಡ ಒದಗಿ ಬರಬಹುದು. ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಿಂದೆ ಮಾಡಿದಂತಹ ತಪ್ಪು ನಿಮಗೆ ವಿಷಾದವನ್ನು ವ್ಯಕ್ತಪಡಿಸುವಂತಹ ಪರಿಸ್ಥಿತಿಯನ್ನು ತಂದು ಒಡ್ಡುತ್ತೆ. ಅವತ್ತಿನ ದಿವಸ ಏನೂ ಗೊತ್ತಾಗೋದಿಲ್ಲ, ನಾನು ಮಾಡಿ ತಪ್ಪು ಅಂತ ಹೇಳಿ ಅದು ಅರಿವಾಗೋದಿಲ್ಲ. ಆದರೆ ಯಾವುದೋ ಸಂದರ್ಭ ಮತ್ತೆ ನಿಮ್ಮನ್ನು ಆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಕ್ಕಂಥದ್ದಾಗಬಹುದು. ಋಣಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಿದೆ. ಹಾಗಾಗಿ ಮನಸ್ಸಿನಲ್ಲಿರತಕ್ಕಂತಹ ಎಲ್ಲ ಋಣಾತ್ಮಕವಾದಂತಹ ವಿಚಾರಗಳನ್ನು ದೂರ ಮಾಡಿ ಬಹಳ ಧನಾತ್ಮಕವಾಗಿ ಆಲೋಚನೆಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಆ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಿ. ಧನಸ್ಸು ರಾಶಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಸ್ಥಳಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ನಿಮ್ಮ ಸಮಸ್ಯೆ ಏನಿದೆ ಅಥವಾ ನಿಮ್ಮ ಅಪೇಕ್ಷೆ ಏನಿದೆ, ನಿಮ್ಮ ಅಹವಾಲೇನಿದೆ, ಇದನ್ನು ಹಿರಿಯವರ ಹತ್ರ ಹೇಳಿಕೊಂಡ್ರೆ ಅದಕ್ಕೇನೋ ಸೂಕ್ತವಾದಂತಹ ಪರಿಹಾರ ಸಿಕ್ಕಬಹುದು. ಇಲ್ಲ ನಾವೇ ಅದನ್ನು ಎಲ್ಲ ಬಗೆಹರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳುವಂಥದ್ದು ಅದು ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಏನೇ ನಡೆದಿದ್ದರೂ ಕೂಡ ವಿಚಾರವನ್ನು ದೊಡ್ಡವರ ಹತ್ರ ಹೇಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಗಹಾಕ್ಕೊಳ್ಬಹುದು. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಮೇಲಿರತಕ್ಕಂತಹ ಏನೇ ಒಂದು ಅಭಿಮಾನ, ಪ್ರೀತಿ, ಸಹಕಾರ ಅದೆಲ್ಲವೂ ಕೂಡ ನೀವು ಮಾಡತಕ್ಕಂತಹ ಎಲ್ಲ ವ್ಯವಹಾರದಿಂದ ದೂರವಾಗುತ್ತೆ. ಜೊತೆಗೆ ನಿಮ್ಮ ನಡವಳಿಕೆ, ಮಾತು ಇವೆಲ್ಲವೂ ಕೂಡ ಬೇರೆಯವರನ್ನು ಆಕರ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ವಿಫಲವಾಗೋದೇ ಜಾಸ್ತಿ ಆಗುತ್ತೆ ಅಂತ ಹೇಳಬೇಕು. ನಿಮ್ಮ ತಪ್ಪು ಮಾಹಿತಿಗಳಿಂದ ಅನರ್ಥವಾಗಿ ತೊಂದರೆಯಾಗುತ್ತೆ.
ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಆ ಕ್ಷಣಕ್ಕೆ ಗೊತ್ತಾಗದೇ ಇರಬಹುದು, ಕೆಲವರಿಗೆ ಗೊಂದಲವಾಗಬಹುದು, ಆದರೆ ನಿಜಾಂಶ ತಿಳಿದಾಗ ಯಾರೂ ಕೂಡ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿರುವುದಿಲ್ಲ. ಬೆಂಕಿಯ ಅವಘಡಕ್ಕೆ ಕಾರಣ ಆಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು ಇದೆ. ತಮ್ಮ ಅಚಲವಾದಂತಹ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಎಚ್ಚರಿಕೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮಕ್ಕಳು ಏನಾದರೂ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಕ್ಕಂತಹ ಕೆಲವರ ಮನೋಭಾವ ಇದೆ. ಆದರೆ ಅದು ಒಳ್ಳೆಯದಲ್ಲ. ಮಕ್ಕಳು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಆ ಮಾತಿನಲ್ಲಿ ಏನು ಮರ್ಮ ಇದೆ ಅನ್ನುವಂಥದ್ದನ್ನು ವಿಚಾರ ಮಾಡಿ ಅದು ನಿಮ್ಮ ವ್ಯವಹಾರಕ್ಕೋ ಮನೆಗೋ ಅಥವಾ ಇನ್ಯಾವುದಕ್ಕೋ ಪೂರಕವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಿ. ಅದು ಮನೆಗೂ ಒಳ್ಳೆಯದು, ಹಿರಿಯರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ವಿಚಾರವಾಗಬಹುದು. ವಿದ್ಯೆ, ವಿವಾಹ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದರೆ ಈ ದಿವಸ ಅವೆಲ್ಲವೂ ಕೂಡ ದೂರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಆಕಸ್ಮಿಕವಾಗಿ ಏನೋ ಅವಘಡಗಳು ಸಂಭವಿಸ್ಬೋದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾಕೋಸ್ಕರ ಹೀಗಾಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲಿ. ತಂದೆ ಮಕ್ಕಳ ಬಾಂಧವ್ಯ ಸಂಬಂಧ ಚೆನ್ನಾಗಿರುವ ಹಾಗೆ ನೋಡಿಕೊಳ್ಬೇಕಾದಂಥದ್ದು. ಮನೆಯಲ್ಲಿ ಹೊಸ ವ್ಯವಹಾರದ ಬಗ್ಗೆ ಚರ್ಚೆ ಆಗುತ್ತೆ, ಆದರೆ ನಿಮ್ಮ ಸಹಕಾರ ಇರುವುದಿಲ್ಲ, ನಿಮಗೆ ಅದರ ಒಪ್ಪಿಗೆ ಇರೋದಿಲ್ಲ. ನೀವು ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯ ಸಹಕಾರವನ್ನು, ಮಾತನ್ನು, ಒಳಿತನ್ನು ನೀವು ಆಡದೇ ಇರತಕ್ಕಂಥದ್ದಾಗತ್ತೆ. ಮನೆಯವರ ಜೊತೆ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಅಭಿಪ್ರಾಯವನ್ನು ಉದ್ದೇಶಪೂರ್ವಕವಾಗಿ ಕೇಳಿದರೆ ಏನೂ ಹೇಳ್ತಾ ಇಲ್ಲ ಅನ್ನುವಂತಹ ವಿಚಾರ ಅಲ್ಲಿ ಬರಬಹುದು. ಹೊಸ ಕೆಲಸ ಮಾಡೋದಕ್ಕೆ, ಆರಂಭ ಮಾಡೋದಕ್ಕೆ ಮುಂಚೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಭೂಮಿಗೆ, ಜಮೀನಿಗೆ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳಿದ್ದರೆ ಈ ದಿವಸ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಸಮಸ್ಯೆಗಳು ಒದಗಿ ಬಂದರೆ ಅದೆಲ್ಲವೂ ಕೂಡ ಬಗೆಹರಿತಕ್ಕಂಥದ್ದಾಗತ್ತೆ. ಕೆಂಪು ವಸ್ತ್ರ ಧಾರಣೆಯನ್ನು ಮಾಡಿ ವಾಹನ ಚಾಲನೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯ ಸೂಚನೆಗಳಿದೆ. ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಬೇಡಿ ಅಂತಕ್ಕಂಥದ್ದು. ಮಕ್ಕಳ ಯಶಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಬ್ಯಾಂಕ್ ನೌಕರರಿಗೆ ಅಥವಾ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕಾಗುತ್ತೆ. ಹೊಸ ಸಾಧನೆಗಳನ್ನು ಮಾಡೋದಕ್ಕೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ತೀರಿ, ಪ್ಲ್ಯಾನ್ ಮಾಡ್ತೀರಿ ಅಂತಕ್ಕಂಥದ್ದು. ಆದರೆ ಅದೆಲ್ಲವೂ ಕೂಡ ಕೈಗೂಡುವಂತಹ ಸಾಧ್ಯತೆಗಳು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಗಮನಿಸಬೇಕಾದಂಥದ್ದು. ದೈಹಿಕವಾಗಿ, ಮಾನಸಿಕವಾಗಿ ಹಾಗೆ ಶಾರೀರಿಕವಾಗಿ, ದೈಹಿಕ ಶಾರೀರಿಕ ಎರಡೂ ಒಂದೇ ಆದರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡಿಕೊಳ್ಬೇಕು. ಆರಾಮ ಇರೋದಿಲ್ಲ. ಅದನ್ನು ಗಮನಿಸಿಕೊಂಡು ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ನೀವು ಸಿದ್ಧರಾಗಬೇಕಾಗತ್ತೆ. ಆದಾಯದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಅದನ್ನು ಗಮನಿಸಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಮೃತ್ಯುಂಜಯನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಪ್ರಾರ್ಥಿಸಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬೇಜವಾಬ್ದಾರಿಯಿಂದ ಮಾಡಿದಂತಹ ಕೆಲಸಗಳು ಹಾಳಾಗುತ್ತೆ. ಆದರೆ ಕೆಲವೊಮ್ಮೆ ಅದೃಷ್ಟ ಚೆನ್ನಾಗಿದ್ದಾಗ ಆ ಸಮಯಕ್ಕೆ ಯಾರೋ ಬರ್ತಾರೆ, ಅದನ್ನು ಸರಿಪಡಿಸ್ತಾರೆ, ಆ ಕೆಲಸ ಸರಿಯಾಗತ್ತೆ. ಅಥವಾ ನಮ್ಮ ಜೊತೆಯಲ್ಲಿರತಕ್ಕಂಥವರ ಒಂದು ಅದೃಷ್ಟ ಚೆನ್ನಾಗಿದ್ದಾಗ ಅವರಿಂದ ಆ ಕೆಲಸ ಹಾಳಾಗೋದು ತಪ್ಪುತ್ತೆ. ಅದಿಲ್ಲ ಅಂತಾದರೆ ನಿಮ್ಮ ಬೇಜವಾಬ್ದಾರಿಯಿಂದ ಕೆಲಸಗಳು ಹಾಳಾಗುವಂಥದ್ದಿದೆ. ತಾವು ಮಾಡಿದಂತಹ ಎಲ್ಲ ಕೆಲಸಗಳಿಂದ ಹಿನ್ನಡೆ, ನಷ್ಟ ಇದನ್ನು ನೋಡಬೇಕಾಗತ್ತೆ. ಕೆಲಸದ ಒತ್ತಡಗಳು ಹೆಚ್ಚಾಗತ್ತೆ. ಮತ್ತೆ ಮತ್ತೆ ಮಾಡಿದಂತಹ ಕೆಲಸಗಳನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಅದಕ್ಕೆ ಕಾರಣ ನೀವೇ ಅನ್ನುವಂಥದ್ದು ಗೊತ್ತಾಗಬೇಕು. ಅಪಶಕುನದಿಂದ ತೊಂದರೆ ಹೆಚ್ಚಾಗುವಂಥದ್ದು, ಅದರ ಸೂಕ್ಷ್ಮವನ್ನು ಅರಿತು ಆ ಕೆಲಸವನ್ನು ಮಾಡುವಾಗ ಯಾವುದೇ ಅಪಶಕನಗಳಾದರೂ ಕೂಡ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಪ್ರಯಾಣವನ್ನು ಮಾಡುವಂಥದ್ದು ಬೇಡ ಅನ್ನುವಂಥದ್ದು. ಹೊರಗಿನ ಆಹಾರ ಸೇವನೆಯಿಂದ ತೊಂದರೆಯಾಗತ್ತೆ. ಜೊತೆಗೆ ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ಕಾದಾಟ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೆ, ಯಾವ ಉದ್ದೇಶದಿಂದ ಮಾತನ್ನು ಆಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ತಿಳಿದಲೆ ಜಗಳವನ್ನು ಮಾಡಿಕೊಳ್ಳುವಂಥದ್ದು. ಮಾನಸಿಕವಾದಂತಹ ಸ್ಥೈರ್ಯ ನಿಮಗೆ ಕೆಲಸಗಳಲ್ಲಿ ಒಂದಷ್ಟು ತೊಂದರೆಯನ್ನು
ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಕೆಟ್ಟ ಧೈರ್ಯ, ಹುಚ್ಚ ಧೈರ್ಯ ಅಂತಾರಲ್ಲ, ನಾನು ಇದನ್ನು ಗೆದ್ದೇ ಬಿಡ್ತೀನಿ ಅಂತಕ್ಕಂಥದ್ದು, ಅದರ ಸಾಧಕ ಬಾಧಕಗಳನ್ನು ತಿಳಿದಲೇ ಎಲ್ಲ ಕೆಲಸಕ್ಕೂ ಮುಂದಾಗ್ತಕ್ಕಂಥದ್ದು ತೊಂದರೆಗೆ ಕಾರಣವಾಗುತ್ತೆ. ಆ ರೀತಿಯ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಎಲ್ಲ ದೃಷ್ಟಿಯಿಂದ ಕುಲದೇವತಾ ಪ್ರಾರ್ಥನೆ ಅನುಕೂಲ ಇರುವಂಥವರು ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಶುಭವಾಗಿ